ಗಿಲ್ಲಿಯ ಆಟ ಹಳ್ಳಿ ಸೊಗಡಿನ ಪಾಠ. ಅದೇ ಕಾರಣಕ್ಕೆ ಈಗ ಕಿಚ್ಚನ ಬಾಯಿಯಲ್ಲೂ ಕೂಡ ಇಂಥದೇ ಮಾತುಗಳು ಇದೀಗ ಬಂದಿರಬಹುದು. ಈಗ ಏನ್ ಮಾಡ್ತಾನೆ ನಿಮ್ಮ ಹೀರೋ ಅನ್ನುವಂಥ ಡೈಲಾಗ್ ಕೂಡ ಕೇಳಿಬಂದಿತ್ತು. ಅಸಲಿ ಆಟ ಈಗ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ ಒಂದು ಲೆಕ್ಕ, ಈಗಿಂದ ಒಂದೊಂದು ಲೆಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಷ್ಟೇ ಸಪ್ಪೆ ಮುಖ ಇಟ್ಟರೂ ಕೂಡ ಗೆಲ್ಲೋದು ನಾನೇ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಈ ಆಟದ ಕೊನೆ ಹಂತದಲ್ಲಿ ಗಿಲ್ಲಿ ನಟ ಎಡವಿದ್ದಾನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೀಗ ಮೂಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಗಿಲ್ಲಿಯ ಆಟ ಹಳ್ಳಿ ಸೊಗಡಿನ ಪಾಠ. ಆ ಭಾಷೆ, ಆ ಬಟ್ಟೆ, ಆ ಸ್ಟೈಲು ಎಲ್ಲ ಪಕ್ಕ ಹಳ್ಳಿ ಹುಡುಗಂತೆ. ಇದೇ ರೀತಿ ಈ ಹಿಂದೆ ಕಳೆದ ಸೀಸನ್ನಲ್ಲಿ ಹನುಮಂತ ಬಳಸ್ತಾ ಇದ್ದ ಗಿಲ್ಲಿ ಆಟವನ್ನ ಸರಿಯಾಗಿ ಗಮನಿಸಿದ್ರೆ ಹನುಮಂತನಂಥ ಬಟ್ಟೆಗಳು, 4ನೇ ಸೀಸನ್ನಲ್ಲಿ ಪ್ರಥಮನಂತಹ ಮಾತುಗಳು ಕಾಣ್ತಿವೆ. ಅವೆಲ್ಲವೂ ಕೂಡ ಈಗ ಗಿಲ್ಲಿ ಒಬ್ಬನೇ ಅಂತ ಈಗ ಕಾಣಿಸ್ತೋದಕ್ಕೆ ಒಂದಿಷ್ಟು ಚರ್ಚೆಯೂ ಕೂಡ ಶುರುವಾಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಈಗ ಕಿಚ್ಚನ ಬಾಯಿಯಲ್ಲೂ ಕೂಡ ಇಂಥದೇ ಮಾತುಗಳು ಇದೀಗ ಬಂದಿರಬಹುದು. ಫೇಸ್ಬುಕ್ ಲೈವ್ನಲ್ಲಿ ಪಂಚಿಂಗ್ ಫಂಟರ್, ಡಿಕೆಡಿಯಲ್ಲಿ ಪಕ್ಕಾ ಎಂಟರ್ಟೈನರ್, ಭರ್ಜರಿ ಬ್ಯಾಚುಲರ್ನಲ್ಲಿ ಫನ್ ಕ್ರಿಯೇಟರ್, ಬಿಗ್ ಬಾಸ್ ಹೌಸ್ನಲ್ಲಿ ಕಲಾ ಫಂಟರ್ಗಳ ಹಂಟರ್, ಗಿಲ್ಲಿ ಎಲ್ಲಿದ್ರೂ ಕೂಡ ಗಿಲ್ಲಿ 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 ಹವಾ ಒಂದು ಕಡೆ ನೋಡಿ. ಈಗ ಬಟ್ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಂದು ಟಾಸ್ಕ್ನಲ್ಲಿ ಸೋತಿದ್ದ. ಈಗ ಏನ್ ಮಾಡ್ತಾನೆ ನಿಮ್ಮ ಹೀರೋ ಅನ್ನುವಂಥ ಡೈಲಾಗ್ ಕೂಡ ಕೇಳಿಬಂದಿತ್ತು. ಅಸಲಿ ಆಟ ಈಗ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ ಒಂದು ಲೆಕ್ಕ, ಈಗಿಂದ ಒಂದೊಂದು ಲೆಕ್ಕ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ, ಇಷ್ಟು ದಿನ ಒಂದು ಲೆಕ್ಕ ಹಾಕಿದ್ರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ. ಗಿಲ್ಲಿಯ ಒಂದು ಸೋಲು ಇಷ್ಟು ದಿನದ ಅಬ್ಬರವನ್ನ ಕಡಿಮೆ ಮಾಡುತ್ತಾ, ಟ್ಯಾಲೆಂಟ್ ಇದ್ರೆ ಎಂಥ ಕಲಾಪಂಡರುಗಳು ಇದ್ರೂ ಕೂಡ, ಅಖಾಡದಲ್ಲಿ ಅದೆಂಥ ಘಟಾನುಘಟಿಗಳು ಇದ್ರೂ ಕೂಡ ಇಡೀ ಬಿಗ್ ಬಾಸ್ ಮನೆ ಕ್ಯಾಮ್ರಾಗಳ ಫೋಕಸ್ ತನ್ನತ್ತ ತಿರುಗಿಸಿಬಿಡುವಂಥದ್ದು ಅದಕ್ಕೆ ಈ ಸೀಸನ್ನಲ್ಲಿ ಗಿಲ್ಲಿ ಸಾಕ್ಷಿ. ಬಟ್ ಗಿಲ್ಲಿ ಹವಾ ಮಾತ್ರ ಕಮ್ಮಿ ಮಾಡೋಕ್ಕೆ ಸ್ಪರ್ಧಿಗಳು ಸಾಕಷ್ಟು ಜಿದ್ದಾಜಿದ್ದಿ ನಡೆಸ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಶೋ ಇಂಥದ್ದೇ ಇದೆ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದ್ರೆ ಜನರಿಗೆ ತಿಳಿದಿದೆಯಲ್ಲ, ಅದು ಒಂದು ಕಡೆ ತಲುಪಿದೆಯಲ್ಲ, ಅದು ಗಿಲ್ಲಿಯಿಂದ ಮಾತ್ರ. ಯಾಕೆ ಅಂತಂದರೆ ಗಿಲ್ಲಿ ಅನ್ನೋ ಹಳ್ಳಿ ಹುಡುಗನ ಜಾಯಿ ಕಾಯ್ಜಿ ಜಜ್ಜನ ಆಟಕ್ಕೆ ಇಡೀ ಮನೆಯ ಸ್ಪರ್ಧಿಗಳು ಕ್ರಾಸ್ ಮಾಡೋದಕ್ಕೆ ಒಂದು ಕಡೆ ಬಹಳಷ್ಟು ಪಣ ತೊಟ್ಟಿದ್ದಾರೆ. ಆತನ ಟೈಮಿಂಗ್, ಪಂಚಿಂಗ್ ನೋಡಿ ಜನ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಹಾಗಾದರೆ ಗಿಲ್ಲಿ ಗೆಲ್ಲೋ ಕುದುರೆನಾ? ಬಿಗ್ ಬಾಸ್ ಹಾಗಾದರೆ ಈ ಬಾರಿ ಗಿಲ್ಲಿ ಗೆಲ್ತಾನಾ ಅನ್ನುವಂಥದ್ದು ನೋಡಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಸದ್ಯಕ್ಕೆ ಗೆಲ್ಲುವ ಒಂದಿಷ್ಟು ಕುದುರೆ ಅಂತಂದಾಗ, ಗೆಲ್ಲುವ ಕುದುರೆ ಅನ್ನುವಂಥದ್ದು ಸಾಕಷ್ಟು ಎದುರಿಗೆ ಬಂದಂಥ ಸಂದರ್ಭದಲ್ಲಿ ಅದರ ಲೀಸ್ಟ್ನಲ್ಲಿ ಯಾರಿದ್ದಾರೆ ಅಂತಂದರೆ ಮೊದಲನಿಗೆ ಗಿಲ್ಲಿ ಒಬ್ಬನೇ. ಸೊ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನೆಕ್ಸ್ಟ್ ಲೆವೆಲ್ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಜೊತೆಗೆ ಬಿಗ್ ಬಾಸ್ ಮನೆಯನ್ನು ಸಂಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡವರು, ಬಿಗ್ ಬಾಸ್ ಯಾವ ರೀತಿಯಾಗಿ ಆಡಬೇಕು, ಜನರನ್ನು ಯಾವ ರೀತಿಯಾಗಿ ಮನೋರಂಜನೆ ಕೊಡಬೇಕು, ಜನ ಯಾವುದಕ್ಕೆ ಮೆಚ್ಕೊಳ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ತಿದ್ದು ಅಂತಂದರೆ ಗಿಲ್ಲಿ ಒಬ್ಬನೇ. ಈಗ ನೆಕ್ಸ್ಟ್ ಗೆಲ್ಲೋ ಕುದುರೆ ಅಶ್ವಿನಿ ಅನ್ನುವಂಥದ್ದು ನೋಡಿ. ಇಬ್ಬರ ನಡುವೆ ಇರೋ ಒಂದಿಷ್ಟು ಟಗರ್ ಬಾರ್ ಒಂದು ಕಡೆ ಗಮನಿಸ್ತಾ ಹೋದರೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ರೀ. ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಈ ಇಬ್ಬರ ಎದುರು ಒಂದು ಕಡೆ ಗಮನಿಸ್ತಾ ಹೋದರೆ ಟಾಸ್ಕ್ನಲ್ಲಿದ್ದರೂ ಕೂಡ ಒಬ್ಬರು ಕ್ಯಾಪ್ಟನ್ ಹಾಕಿ ಇನ್ನೊಬ್ಬರು ಅವರ ಕೈಯಲ್ಲಿದ್ದರು. ಒಂದು ವೈಬ್ರೇಷನ್ ಅನ್ನುವಂಥದ್ದು ಸಾಕತ್ತು ಸಿಕ್ಕಾಪಟ್ಟೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನೋಡಿ. ಇದೇ ಸ್ಪೀಡ್, ಇದೇ ಜೋಶ್ ಒಬ್ಬರು ಅಬ್ಬರದಿಂದ ಅಬ್ಬರಿಸಿದ್ರೆ ಮತ್ತೊಬ್ಬರು ಸೈಲೆಂಟ್ ಆಗಿ ಪಂಚ್ ಕೊಡುವಂಥ ಮಕಾಡೆ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂತಂದರೆ ಶತ್ರುತ್ವ ಬೆಳೆಸ್ಕೊಳ್ಳೋಕ್ಕೂ ಸರಿಯಾದಂಥ ವ್ಯಕ್ತಿನೇ ಆಯ್ಕೆ ಮಾಡಿಕೊಳ್ಳಬೇಕಂತೆ. ಯಾಕೆ ಅಂತಂದರೆ ತನ್ನ ಕೆಪಾಸಿಟಿಗೆ ತಕ್ಕಂತೆ ಎದುರಾಳಿ ಇದ್ರೆ ಅಲ್ವಾ ಅಸಲಿ ಗೆಲುವಿನ ರುಚಿ ಗೊತ್ತಾಗೋದು. ಈ ಬಾರಿ ಬಿಗ್ ಬಾಸ್ ಮನೆಯ ಸರಿಯಾದ ಎದುರಾಳಿ ಅಂತಂದರೆ ಗಿಲ್ಲಿ ಅಶ್ವಿನಿ. ಬಿಗ್ ಬಾಸ್ ಹೌಸ್ನಲ್ಲಿ ಗಿಲ್ಲಿಗೆ ಸರಿಯಾದಂಥ ಎದುರಾಳಿ ಯಾರು ಅಂತಂದರೆ ಮನೆಯಲ್ಲಿ ಇರಬೇಕು, ಯಾರನ್ನು ಓಡಿಸ್ಬೇಕು ಅಂತ ಜಿದ್ದಿಗೆ ಬೀಳೋದ್ರಲ್ಲಿ ಅವರಿಬ್ಬರೇ ಸಾಟಿ ಕಣ್ರಿ. ಬಟ್ ಸದ್ಯಕ್ಕೆ ಹೌಸ್ನಲ್ಲಿ ಇರುವಂಥ 8 ಜನರಲ್ಲಿ ಯಾರು ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ಒಂದು ಕಡೆ ಸ್ಪರ್ಧಿಗಳನ್ನು ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಹೇಗೆ ಒಂದಿಷ್ಟು ಸರಿಗೆಟ್ಟಿದ್ದಾರೆ. ಸೊ ಗಿಲ್ಲಿ ದಾಂಡು ಯಾತ್ರೆ. ಸೊ ಅಶ್ವಿನಿ ಗೌಡ ಅವರು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದಿಷ್ಟು ಛಾಪವನ್ನು ಮೂಡಿಸಿದ್ದಾರೆ. ಸೊ ನಟಿ, ನಿರ್ಮಾಪಕಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖ ಕಾರ್ಯದರ್ಶಿಯೂ ಕೂಡ. ಜೊತೆಗೆ ಇವರಿಗೆ
AMG ಅನ್ನುವಂಥ ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಸೊ ಅಶ್ವಿನಿ ನಕ್ಷತ್ರ, ಮಹಾಪರ್ವ ಅನ್ನುವಂಥ ಸೀರಿಯಲ್ಗಳಿಂದ ಸುಮಾರು 15ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿಯೂ ಕೂಡ ನಟಿಸಿ ಗುರುತಿಸಿಕೊಂಡಿರುವಂಥ ನಟಿ ಅಶ್ವಿನಿ ಗೌಡ ಅವರು ಇಷ್ಟೇನಾ? ಇನ್ನು ಇದೇ ಚಡ್ಡಿ ದೋಸ್ತ್, ರಾಜಾ ಹುಲಿ, ಹ್ಯಾಪಿ ಬರ್ತ್ಡೇ ಸೇರಿ ಸುಮಾರು 45ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಾಜಾ ಹುಲಿಯಲ್ಲಿ ಯಶ್ ಅತ್ತೆ ಮಗಳು ಪಾತ್ರವನ್ನು ಕೂಡ ಅಶ್ವಿನಿ ಗೌಡ ಅವರು ಮೈಲೇಜ್ ಕೂಡ ಕೊಡುವಂಥದ್ದು ಅಲ್ಲಿ ಸೊ ನೋಡ್ಬೋದು ನಾವೆಲ್ಲರೂ ಕೂಡ. ಸೊ ಮೋಸ್ಟ್ ಟಾಪ್ ಒಂದು ಕಡೆ ಈ ಎಲ್ಲರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಅಶ್ವಿನಿ ಗೌಡರನ್ನೇ ಕ್ರಾಸ್ ಮಾಡ್ತಾ ಇರುವಂಥ ಗಿಲ್ಲಿ ಎಂಥ ಫಂಟರ್ ಇರಬಹುದು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ನೋಡಿ, ಸಣ್ಣದಾಗಿ ಫೇಸ್ಬುಕ್ನಲ್ಲಿ ಲೈವ್ ಸ್ಟಾರ್ಟ್ ಮಾಡಿದಂತಹ ಹುಡುಗ ದಶಕಗಳಿಂದ ಚಿತ್ರರಂಗದಲ್ಲಿ ಒಂದಿಷ್ಟು ಅಶ್ವಿನಿ ಗೌಡಗೆ ಟಾಂಗ್ ಕೊಡ್ತಿದ್ದಾನೆ ಅಂತಂದರೆ ವಿಷಯ ಇದೆ ಅಂತಿದ್ದಾರೆ ಜನ ಇಲ್ಲಿ. ಸೊ ಬಿಗ್ ಬಾಸ್ ಸ್ಪರ್ಧಿ ಒಂದು ಕಡೆ ಧ್ರುವಂತ್ ಆಗಿರ್ಬೋದು. ನೋಡಿ, ಬಿಗ್ ಬಾಸ್ ಸೀಸನ್ನಲ್ಲಿ ಈ ಬಾರಿ ಒಂದು ಕಡೆ ಗಮನಿಸ್ತಾ ಹೋದರೆ ಮತ್ತೊಬ್ಬ ಸ್ಟ್ರಾಂಗ್ ಸ್ಪರ್ಧಿ ಅಂತಂದರೆ ಅದು ಧ್ರುವಂತ್. ಈತನ ಅಸಲಿ ಹೆಸರು ಚರಿತ್ ಬಾಳಪ್ಪ ಅಂತ. ಮುದ್ದು ಲಕ್ಷ್ಮಿ ಧಾರಾವಾಹಿಗಳಲ್ಲಿ ಡಾಕ್ಟರ್ ಧ್ರುವಂತ್ ಅನ್ನುವಂಥ ಪಾತ್ರ ಇವರಿಗೆ ಹೆಸರನ್ನು ತಂದುಕೊಡ್ತು. ಹಾಗಾಗಿ ಅದೇ ಹೆಸರನ್ನು ಕ್ಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಧ್ರುವಂತ್ ಕೇವಲ ನಟ ಅಷ್ಟೇ ಅಲ್ಲ, ಮಾಡಲಿಂಗ್, ಮತ್ತೊಂದು ಕಡೆ HSBಯಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ದಾರೆ. ಜೆಟ್ ಏರ್ವೇನ್ಸ್ನಲ್ಲಿ ಒಂದಿಷ್ಟು ಪೈಲಟ್ ಅಟೆಂಡರ್ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಏನು ಒಳ್ಳೆಯ ಸಂಬಳ ಇದ್ದರೂ ಕೂಡ ನಟನೆ ಮೇಲೆ ಮೋಹ ಬೆಳೆದ್ಬಿಡುತ್ತೆ. ಆ ಕಡೆ ನಟನೆ ಮಾಡಬೇಕು ಅನ್ನುವಂಥದ್ದು ವಾಲ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಬಂದಂಥ ಸಂದರ್ಭದಲ್ಲಿ ನೋಡಿ ಅವರಿಗೆ ಲವಲವಿಕೆ, ಅಮ್ಮ, ಸರ್ಪ ಸಂಬಂಧ, ಮುದ್ದು ಲಕ್ಷ್ಮಿ ಸೀರಿಯಲ್ಗಳಲ್ಲಿಯೂ ಕೂಡ ನಡೆಸಿದ್ದಾರೆ. ಸೊ ಸಿನಿಮಾಗಳಲ್ಲೂ ಕೂಡ ನಟಿಸುವ ಆಸೆ ಕೂಡ ಇದೆ. ಒಂದು ಒಲಿದು ಬರುವಂಥ ಚಾನ್ಸ್ ಕೂಡ ಇದೆ ಈಗ. ಯಾಕಂದರೆ ಹೀಗೆ ಎಷ್ಟೋ ಕ್ಷೇತ್ರಗಳಲ್ಲಿ ಫಂಟರ್ ಆಗಿರುವಂಥ ಧ್ರುವಂತರವರು ಕೂಡ ಗಿಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ರಘು ಅವರು. ಸೊ ಮೆಂಟೆಂಟ್ ರಘು ಅವರು, ಇವರ ಪೂರ್ತಿ ಹೆಸರು ರಾಘವೇಂದ್ರ ಎಸ್ ಹುಂಡಿಕೇರಿ ಅಂತ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಶೋನಲ್ಲಿಯೂ ಕೂಡ ವಿನ್ನರ್ ಆಗಿದ್ದರು. ಈತ ಪವರ್ ಲಿಫ್ಟಿಂಗ್ ಸ್ಪೋರ್ಟ್ಸ್ನಲ್ಲೂ ಕೂಡ ಕರ್ನಾಟಕ ಮತ್ತು ಭಾರತದ ಹೆಸರು ನ್ಯಾಷನಲ್ ಲೆವೆಲ್ನಲ್ಲಿ ಬೆಳೆಸಿದ್ದಾರೆ. ಸೊ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ವಿನ್ನರ್ ಕೂಡ ಆಗಿದ್ದಾರೆ. ಇದೇ ಪವರ್ ಲಿಫ್ಟಿಂಗ್ನಲ್ಲಿ 25 ವರ್ಷ ಒಂದು ಕಡೆ ಗಮನಿಸ್ತಾ ಹೋದರೆ ಎಕ್ಸ್ಪೀರಿಯನ್ಸ್ ಇರುವಂಥ ರಘು ಅವರು. ಗಿಲ್ಲಿ ಮುಂದೆ ಮುಕ್ತ ಪವರ್ ಲಿಫ್ಟಿಂಗ್ನಲ್ಲೂ ಕೂಡ ರಘು ವರ್ಲ್ಡ್ ಚಾಂಪಿಯನ್. ಸೆಲೆಬ್ರಿಟಿ ಕೋಚ್ ಕೂಡ, ನಟ ಸಹ ಈತ ಸೆಲೆಬ್ರಿಟಿಗಳಿಗೆ ಜಿಮ್ ಕೋಚ್ ಕೂಡ ಮಾಡ್ತಿದ್ದಾರೆ. ಕಾಟೇರ ಕ್ರಾಂತಿ ಸಿನಿಮಾಗಳಲ್ಲೂ ಕೂಡ ವಿಲನ್ ಪಾತ್ರ, ಇತ್ತೀಚೆಗೆ ಬಂದ ಮಲಯಾಳಂನ ಋಷಭ ಚಿತ್ರದಲ್ಲೂ ಕೂಡ ಮಿಂಚಿದ್ದಾರೆ. ಅಷ್ಟೇ ಅಲ್ಲ, ಕಾಂತಾರ ಚಾಪ್ಟರ್ 1ರಲ್ಲೂ ಕೂಡ ವಿಲನ್ ಆಗಿ ನಡೆಸುವಂಥದ್ದು. 12 ವರ್ಷಗಳ IT ಕ್ಷೇತ್ರದಲ್ಲೂ ಕೂಡ ಅನಿಮೇಷನ್ ವಿಭಾಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಘು ಅವರು. ಲಕ್ಷ ಸಂಬಳ ಬಿಟ್ಟು ಈ ಕಲಾ ಪ್ರಪಂಚಕ್ಕೆ ಬಂದಿದ್ದರು. ಇಂಥ ಫಂಟರನ್ನು ಕೂಡ ಗಿಲ್ಲಿ ಮಗು ಥರ ಮಾಡಿ ಆಟ ಆಡಿಸ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಧನುಷ್ ಗೌಡ ನೋಡಿ, ಈಗಲೂ ಸೀರಿಯಲ್ನಲ್ಲಿ ಮಿಸ್ತಾ ಇರುವಂಥ ನಟ. ಸೊ ಓಡುವ ಕುದುರೆ ಧನುಷ್ ಗೌಡ, ಗೀತಾ ಅನ್ನುವಂಥ ಸೀರಿಯಲ್ನಿಂದ ಧನುಷ್ ಇಡೀ ಕನ್ನಡಿಗರಿಗೆ ಅಚ್ಚುಮೆಚ್ಚಿನ. ಸೊ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪಾತ್ರದಿಂದ ಧನುಷ್ ಗೌಡ ಮತ್ತೊಂದು ಕಡೆ ಫೇಮಸ್ ಆಗ್ತಾರೆ. ಈತ ಬಿಗ್ ಬಾಸ್ ಮಿನಿ ಸೀಸನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಇದೇ ಧನುಷ್ಗೆ ರಿಯಾಲಿಟಿ ಶೋ ಡೈನಾಮಿಕ್ ಸ್ಟೆಂಟ್ ತಿಳಿಸಿತು. ಮತ್ತೊಂದು ಕಡೆ ಫ್ಯಾಷನ್, ಮಾಡಲಿಂಗ್ನಂಥ ಕ್ಷೇತ್ರಗಳಲ್ಲೂ ಕೂಡ ಧನುಷ್ ಅವರು ಒಂದು ಕಡೆ ಪಳಗಿದ್ದಾರೆ. ಕುದುರೆನೇ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಗಮನಿಸ್ತಾ ಹೋದರೆ ಧನುಷ್ಗೆ ಸದ್ಯಕ್ಕೆ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಈಗ ಏನಿದ್ದಾರಲ್ಲ ಫಂಟರ್ ಅಂತಂದರೆ ಸ್ಟ್ರಾಂಗ್ ಸ್ಪರ್ಧಿ ಅಂತಲೇ ಹೇಳ್ಬೋದು. ಇಂಥ ಘಟಾನುಘಟಿಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಸೈಡ್ ಟ್ರ್ಯಾಕ್ನಲ್ಲಿ ನಿಲ್ಲಿಸಿದ್ದಾರೆ. ಅಚ್ಚರಿ ಅಂತಂದರೆ ಜನ ಈಗಲೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ನೋಡ್ರಪ್ಪ, ಇಂಥವ್ರೆಲ್ಲರೂ ಕೂಡ ಒಂದು ಕಡೆ ಗಿಲ್ಲಿ ಸೈಲೆಂಟ್ ಮಾಡಿಬಿಟ್ಟಿದ್ದಾನಲ್ಲ. ಮತ್ತೊಂದು ಕಡೆ ಸಪ್ಪೆ ಮುಖ ಇಟ್ಟಂಥ ಗಿಲ್ಲಿ, ಎಷ್ಟೇ ಸಪ್ಪೆ ಮುಖ ಇಟ್ಟರೂ ಕೂಡ ಗೆಲ್ಲೋದು ನಾನೇ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ 100 ದಿನ ಬಿಗ್ ಬಾಸ್ ಹೌಸ್ನಲ್ಲಿ ಒಂದಿಷ್ಟು ಕಳೆದಿರುವಂಥದ್ದು ಗಿಲ್ಲಿಗೆ ಒಂದು ಅಗ್ನಿ ಪರೀಕ್ಷೆ ಎದುರಾಗಿಬಿಟ್ಟಿತ್ತು. ಬಿಗ್ ಬಾಸ್ ಕೊಟ್ಟ ಈ ಆಟದ ಕೊನೆ ಹಂತದಲ್ಲಿ ಗಿಲ್ಲಿ ನಟ ಎಡವಿದ್ದಾನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇದೀಗ ಮೂಡ್ತಾ ಇದೆ. ಯಾಕೆ ಅಂತಂದರೆ ಈ ಆಟದಿಂದಲೇ ಗಿಲ್ಲಿ ಫ್ಯಾನ್ಸ್ಗೆ ಒಂದಿಷ್ಟು ಚೂರು ಬೇಜಾರಾಗಬಹುದು. ಟಾಸ್ಕ್ ಇಷ್ಟೇ, ಟಿಕೆಟ್ ಟು ಟಾಪ್ 6 ಫಿನಾಲೆ ಏನಿತ್ತಲ್ಲ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಟಾಸ್ಕ್ನಲ್ಲಿ ಧ್ರುವಂತ್ ಗಿಲ್ಲಿ ನಟ ನಡುವೆ ಒಂದಿಷ್ಟು ಗಮನಿಸ್ತಾ ಹೋದರೆ ಭಾಳ ಪೈಪೋಟಿ ನಡೆದಿತ್ತು. ಸೊ ಇದೇ ಚುಚ್ಚುದೇ ನನ್ನ ಬಿಸ್ನೆಸ್ಸು ಅನ್ನುವಂಥ ಟಾಸ್ಕ್ನಲ್ಲಿ ಗಿಲ್ಲಿ ಎಡಬಿದ್ದ. ಇದೊಂದು ರೀತಿ ಧ್ರುವಂತ್ಗೆ ಒಂದಿಷ್ಟು ವರ ಇದ್ದಂತೆ. ಯಾಕೆ ಅಂತಂದರೆ ಇಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಹಠ ಧ್ರುವಂತ್ನಲ್ಲಿತ್ತು. ಬಟ್ ಗಿಲ್ಲಿಯಲ್ಲೂ ಕೂಡ ಧ್ರುವಂತ್ಗೂ ಬಿದ್ದಂಥ ಈ ಜಿದ್ದಿಗೆ ಗೆದ್ದು ಧ್ರುವಂತ್ ಅವರೇ ಈಗ ಗಿಲ್ಲಿ ಫಿನಾಲೆ ತುತ್ತುದಿಯಲ್ಲಿ ಎಡವಿದ್ದಾರೆ. ಧ್ರುವಂತ್ ಮುಂದೆ ಒಂದು ಕಡೆ ಸೋತಿರುವಂಥ ಗಿಲ್ಲಿಯನ್ನು ಕಂಡು ಅಶ್ವಿನಿ ಗೌಡಗೆ ಫುಲ್ ಖುಷಿಯಾಗಿಬಿಡ್ತಾರೆ.
ಈಗೇನು ಮಾಡ್ತಾನೆ ನಿಮ್ಮ ಹೀರೋ ವಿಲನ್ ಗಿವ್ ಅಪ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿಂದ ಶುರುವಾಗುತ್ತೆ. ಒಂದು ಕಡೆ ಅಸಲಿ ಆಟ, ಜನ ಇರೋದು ಗಿಲ್ಲಿಯತ್ತ ಅನ್ನುವಂಥ ಕೂಗು ಸಹಜವಾಗಿ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಗಿಲ್ಲಿನ ವಿನ್ ಆಗುವಂಥದ್ದು, ಅಂತಂದರೆ ಓಡುವ ಕುದುರೆ, ಗೆಲ್ಲುವ ಕುದುರೆ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಗಿಲ್ಲಿ ಕಪ್ ಗೆಲ್ಲಿಲ್ಲ ಅಂತಂದರೆ ಬಹಳಷ್ಟು ದೊಡ್ಡದಾದಂಥ ಅಭಿಮಾನಿಗಳ ಬಳಗವನ್ನು ಹೊಂದಿರುವಂಥ ಗಿಲ್ಲಿ ಬೇರೆ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಗಿಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರ ನಡೀತಾ ಇದೆ. ನೋಡೋಣ ಏನಾಗುತ್ತೋ ಏನು ಕಥೆನೋ. ಯಾಕಂದರೆ ಸಾಕಷ್ಟು ಜನ ಒಂದು ಕಡೆ ಆದರೆ ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸಾಕಷ್ಟು ಟಾಪ್ ಮತ್ತೊಂದು ಕಡೆ ರಾಶಿಕಾ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಹಾಗಾದರೆ ಈ ಬಾರಿ ಕಪ್ ಯಾರ ಮುಡಿಗೆ ಸೇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.